ಸಂಸ್ಕಾರವಿಲ್ಲದ ಶಿಕ್ಷಣ ಅದು ಅಪೂರ್ಣ ಹಾಗೂ ಅಪಾಯಕಾರಿ. ಓರ್ವ ಸುಶಿಕ್ಷಿತ ವ್ಯಕ್ತಿ ಅವನು ಭ್ರಷ್ಟನಾಗಬಲ್ಲ, ಭಯೋತ್ಪಾದಕನಾಗಬಲ್ಲ, ಆದರೆ ಸುಸಂಸ್ಕೃತ ವ್ಯಕ್ತಿ ಹಾಗಾಗಲಾರ. ಸಂಸ್ಕಾರ ಕಾಲೇಜಿಂದ ಬರುವುದಿಲ್ಲ, ಮನೆಯವರಿಂದ, ಹೆತ್ತವರಿಂದ, ಉತ್ತಮರ ಸಂಸರ್ಗದಿಂದ, ಒಳ್ಳೆಯ ಸಹೋದ್ಯೋಗಿಗಳಿಂದ ನಮಗೆ ಸಂಸ್ಕಾರ ಬರ್ತದೆ. ಹೆತ್ತವರು ಅಷ್ಟೇ, ಗುರುಗಳು ಅಷ್ಟೇ, ಕಾಲೇಜುಗಳು ಅಷ್ಟೇ, ಎಲ್ಲರಿಗೂ ಬೇಕಾಗಿದ್ದು ಅಂಕಗಳು. ಆದರೆ ಅಂಕಗಳೇ ಅಂತ್ಯವಲ್ಲ. ಹಿರಿಯರಿಗೆ ಗೌರವ, ಅತಿಥಿ ಸತ್ಕಾರ, ಅನಾಥರಿಗೆ ಅಬಲರಿಗೆ ಸಹಾಯ ಹಸ್ತ, ಯಾರಿಗೂ ನೋವಾದಂಗೆ ಮಾತಾಡೋದು, ಅದು ಸಂಸ್ಕಾರ. ದೇಶದ ಪ್ರಗತಿ ಅಂದ್ರೆ ಆ ದೇಶದ ಆಧ್ಯಾತ್ಮಿಕ ಪ್ರಗತಿ, ಧಾರ್ಮಿಕ ಪ್ರಗತಿ, ಆ ದೇಶದ ನೈತಿಕತೆ ಮೌಲ್ಯಕತೆಯ ಪ್ರಗತಿಯೇ ನಿಜವಾದ ಪ್ರಗತಿ ತಿಳ್ಕೊಂಡಿದ್ದು, ಅದು ಸಂಸ್ಕಾರ. ಪತಿತಂ ಕೆಳಗೆ ಬಿದ್ದವನನ್ನು, ಪತಂತಂ ಬೀಳುತ್ತಿರುವವನನ್ನು, ಪತಿಶಂತಂ ಬೀಳಿರುವವನು ಉದ್ಧಾರ ಮಾಡೋದು ನಿಜವಾದ ಧರ್ಮ ಅಂತ ಮಾನವತೆಯನ್ನು ಮೆರೆಯುವವನು, ಅದು ಸಂಸ್ಕಾರ. ನಮ್ಮ ಬದುಕು ಇರುವುದು ಬಾಳಲು ಬಳಲು ಅಲ್ಲ, ಸವಿಯಲು ಸವೆಯಲು ಅಲ್ಲ, ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಸಂಭ್ರಮವಾಗಬೇಕು, ಸಂಗ್ರಾಮವಾಗಬಾರದು. ಬಿ ಗುಡ್ ಅಂಡ್ ಡೂ ಗುಡ್, ದ್ಯಾಟ್ ಈಸ್ ಸಂಸ್ಕಾರ. ಇಂದು ನಾನು ಮಾತಾಡತಕ್ಕ ವಿಷಯ ಸಂಸ್ಕಾರ. ತಮಗೆಲ್ಲ ಗೊತ್ತಿರುವಂತೆ ಈ ನಡುವೆ ಅಲ್ಲಲ್ಲಿ ಆಗಾಗ ಹಿರಿಯರಿಗೆ, ಕಿರಿಯರ ಮೇಲೆ, ಮುಖ್ಯವಾಗಿ ಯುವಕರ ಮೇಲೆ ಇರತಕ್ಕಂಥ ಒಂದು ಆಪಾದನೆ ಎಂದರೆ ನಮ್ಮ ಮಕ್ಕಳು ಸುಶಿಕ್ಷಿತರಾಗುತ್ತಿದ್ದಾರೆ, ಆದರೆ ಸುಸಂಸ್ಕೃತರಾಗುತ್ತಿಲ್ಲ ಎಂಬ ಒಂದು ಆಪಾದನೆ. ಒಂದು ದೃಷ್ಟಿಯಲ್ಲಿ ನೋಡಿದರೆ ಅವರ ಮಾತಿನಲ್ಲಿ ಸತ್ಯವಿದೆ. ಯಾಕೆಂದರೆ ಸಂಸ್ಕಾರವಿಲ್ಲದ ಶಿಕ್ಷಣ ಅದು ಅಪೂರ್ಣ ಹಾಗೂ ಅಪಾಯಕಾರಿ. ಎಜುಕೇಷನ್ ವಿದೌಟ್ ಕಲ್ಚರ್ ಈಸ್ ನಾಟ್ ಓನ್ಲಿ ಇನ್ಕಂಪ್ಲೀಟ್ ಬಟ್ ಇಟ್ ಈಸ್ ಡೇಂಜರಸ್. ಅದು ಹೇಗೆ ಅಂದರೆ ಅದು ಹೂರಣವಿಲ್ಲದ ಹೋಳಿಗೆಯಂತೆ, ಪರಿಮಳವಿಲ್ಲದ ಹೂವಿನಂತೆ ಅಂತ. ಇದನ್ನೇ ಗಾಂಧೀಜಿಯವರು ಬಹಳ ಸುಂದರವಾಗಿ ಹೇಳಿದರು, ಪರೋಕ್ಷವಾಗಿ ಹೇಳಿದರು. ಆ್ಯನ್ ಎಜುಕೇಟೆಡ್ ಕ್ರುಕ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ದ ಅನ್ಎಜುಕೇಟೆಡ್ ಯೂತ್. ಅಂದರೆ ಓರ್ವ ಸುಶಿಕ್ಷಿತ ಕೆಟ್ಟ ಮನುಷ್ಯ ಅವನು ಅಶಿಕ್ಷಿತರಿಂದಲೂ ತುಂಬ ಅಪಾಯಕಾರಿ ಎಂಬ ಅರ್ಥ. ಅದರ ಅರ್ಥ ಶಿಕ್ಷಣದ ಜೊತೆ ಸಂಸ್ಕಾರವೂ ಇರಬೇಕೆಂಬುದನ್ನು ಅವರು ಪರೋಕ್ಷವಾಗಿ ಹೇಳಿದರು. ಇದನ್ನೇ ಸ್ವಾಮಿ ವಿವೇಕಾನಂದ ಅವರು ಹೇಳಿದರು, ಗಿವ್ ಎಜುಕೇಷನ್ ಟು ದ ಇಲಿಟ್ರೇಟ್ ಬಟ್ ಮೋರ್ ಎಜುಕೇಷನ್ ಟು ದ ಲಿಟ್ರೇಟ್. ಎಂಥ ಅದ್ಭುತವಾದ ಮೆಸೇಜ್. ಅದರ ಅರ್ಥ ಬರೀ ಶಿಕ್ಷಣದಿಂದ ಮಾತ್ರ ನಾವೊಂದು ವ್ಯಕ್ತಿಯನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಮಾಡಲು ಸಾಧ್ಯವಿಲ್ಲ. ಶಿಕ್ಷಣದ ಜೊತೆ ಸಂಸ್ಕಾರವೂ ಇರಬೇಕು. ಕಾರಣವಾದರೂ ಇಷ್ಟೇ, ಓರ್ವ ಸುಶಿಕ್ಷಿತ ವ್ಯಕ್ತಿ ಅವನು ಭ್ರಷ್ಟನಾಗಬಲ್ಲ, ಭಯೋತ್ಪಾದಕನಾಗಬಲ್ಲ, ಆದರೆ ಸುಸಂಸ್ಕೃತ ವ್ಯಕ್ತಿ ಹಾಗಾಗಲಾರ. ಹಾಗೆ ನೋಡಿದರೆ ಸುಶಿಕ್ಷಿತ ವ್ಯಕ್ತಿಗಳೆಲ್ಲ ಸುಸಂಸ್ಕೃತರೇ ಆಗಬೇಕಾಗಿಲ್ಲ. ಇತ್ತೀಚೆಗೆ ನಡೆದ ಭಯೋತ್ಪಾದನೆ, ಭ್ರಷ್ಟರ ಸಾಲಿನಲ್ಲಿ ಇರ್ತಕ್ಕಂಥವ್ರು ನೋಡಿದರೆ ಅವರೆಲ್ಲ ಹೈಲಿ ಎಜುಕೇಟೆಡ್ ಪೀಪಲ್. ಅದು ಪಹಲ್ಗಾಮ್ ದಾಳಿ ಆಗಲಿ, ಅಮೆರಿಕದ ದಾಳಿ ಆಗಲಿ ಕೂಡ, ದೇ ವರ್ ಆಲ್ ಎಜುಕೇಟೆಡ್ ಎಂಜಿನಿಯರ್ಸ್, ಬಟ್ ದೇ ವರ್ ನಾಟ್ ಕಲ್ಚರ್ಡ್. ಅವ್ರಿಗೆ ಸಂಸ್ಕಾರ ಇರಲಿಲ್ಲ. ಸಂಸ್ಕಾರ ಇದ್ದಿದ್ದರೆ ಅಮಾಯಕರನ್ನು ಹಾಗೆ ಕೊಂದು ಹಾಕ್ತಿರಲಿಲ್ಲ. ನಮ್ಮ ನಿಮ್ಮಜ್ಜಿ ಓದಿಲ್ಲ, ಆದರೂ ಸುಸಂಸ್ಕೃತರಾಗಿದ್ದರು. ಅದರ ಅರ್ಥ ಸುಶಿಕ್ಷಿತರಾದವರೆಲ್ಲ ಸುಸಂಸ್ಕೃತರೇ ಆಗಬೇಕಾಗಿಲ್ಲ, ಸುಸಂಸ್ಕೃತರಾದವರೆಲ್ಲ ಸುಶಿಕ್ಷಿತರು ಆಗಿದ್ದಿಲ್ಲ. ನಮ್ಮ ಅಜ್ಜಿ ಒಂದು ಒಳ್ಳೆ ಮಾತು ಹೇಳುವಳು, ಇದಕ್ಕೆ ನೋಡಿ, ಇದು ಸಂಸ್ಕಾರ. ನಿಮ್ಗೆ ಗೊತ್ತಲ್ಲ, ಅಮ್ಮ ಕೊಟ್ಟ ಗುದ್ದಲ್ಲಿ ನೋವಿಲ್ಲ, ಅಪ್ಪ ಕೊಟ್ಟ ಏಟೇ ಅಲ್ಲ. ಯಾಕೆಂದರೆ ಎರಡರ ಹಿಂದೆ ಕೂಡ ಪ್ರೀತಿ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸ ಇಲ್ಲ, ಅಜ್ಜ ಕೊಟ್ಟ ಹೇಳಿದ ಮಾತಲ್ಲಿ ದೋಷ ಇಲ್ಲ ಅಂತ. ಅವ್ರು ಹೇಳುವರು, ಮಗ ಯಾರಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ, ಸತ್ಕಾರ್ಯವನ್ನು ಮಾಡಿದರೆ, ದಯವಿಟ್ಟು ಬಾಯಿ ಬಿಟ್ಟು ಎರಡು ಒಳ್ಳೆಯ ಮಾತುಗಳನ್ನು ಹೇಳಿಬಿಡು, ಮನಸಾರೆ ಹೇಳಿಬಿಡು. 4 ಮಾತು ಜಾಸ್ತಿ ಆಡಿಬಿಡು, 4 ಜನರ ಎದುರು ಹೇಳಿಬಿಡು. ಇದು ಸಂಸ್ಕಾರ. ಯಾರನ್ನಾದರೂ ತೆಗಳುವುದಿದ್ದರೆ ಅವರು ಒಬ್ಬರೇ ಇರುವಾಗ ಹೇಳು, 4 ಮಾತು ಕಡಿಮೆ ಆಡಿಬಿಡು. ಇದು ಸಂಸ್ಕಾರ. ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತಂತೆ. ಹರಿಕತೆ ನಡಿಬೇಕಿದ್ರೆ ಹರಿದಾಸರು ಹೇಳಿದ್ರಂತೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಹೇಳಿ ಹೇಳಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತೀರಿ. ಹೇಳಿ, ನಿಮ್ಮಲ್ಲಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಯಾರಿಗೆ ಇಚ್ಛೆ ಇದೆ ಕೈ ಎತ್ತಿ. ಅಲ್ಲಿ ನೆರೆದಿರ್ತಕ್ಕವ್ರು ಎಲ್ಲರೂ ಕೈ ಎತ್ತಾರೆ, ಗುರುಗಳೇ ನನಗೆ ಹೋಗಬೇಕು. ಒಬ್ಬಳು ಜಾಣೆ ಅಜ್ಜಿ ಕೈ ಎತ್ತಲೇ ಇಲ್ಲ ಅಂತೆ. ಆಗ ಗುರುಗಳು ಕೇಳ್ತಾರೆ, ಯಾಕೆ ಅಜ್ಜನಿಗೆ ಸ್ವರ್ಗ ಬೇಡವಾ? ಅಲ್ಲ, ಸ್ವರ್ಗ ಯಾರಿಗೆ ಬೇಡ ಗುರುಗಳೇ, ಮತ್ತು ಇನ್ನು ಕೈ ಎತ್ತೇ ಇಲ್ಲ. ನಾನು ಯಾಕೆ ಎತ್ತಿಲ್ಲ ಅಂದರೆ, ಈ ಬೀದಿಯಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ, ಎಲ್ಲರೂ ಈ ಪಟಿಂಗರ ಚರಿತ್ರೆ ನನಗೆ ಗೊತ್ತಿದೆ. ಇವರೆಲ್ಲ ಮೇಲಕ್ಕೆ ಹೋದ ಮೇಲೆ ಈ ಜಾಗನೇ ಸ್ವರ್ಗ ಆಗಿಬಿಡುತ್ತೆ, ಅವ್ರ ಮೇಲಕ್ಕೆ ಹೋಗಲಿ, ನಾನು ಇಲ್ಲೇ ಸಂತೋಷವಾಗಿರುತ್ತೇನೆ. ತಾತ್ಪರ್ಯ ಇಷ್ಟೇ, ಆಲ್ ಎಜುಕೇಟೆಡ್ ನೀಡ್ ನಾಟ್ ಬಿ ಕಲ್ಚರ್ಡ್ ಆ್ಯಂಡ್ ಆಲ್ ಕಲ್ಚರ್ ನೀಡ್ ನಾಟ್ ಬಿ ಎಜುಕೇಟೆಡ್. ಇದರ ಅರ್ಥ ಶಿಕ್ಷಣ ಒಂದೇ ಸಂಸ್ಕಾರವನ್ನು ನೀಡಲಾರದು. ಬಂಧುಗಳೇ, ಶಿಕ್ಷಣ ಶಾಲಾ ಕಾಲೇಜಿಂದ ಪ್ರಾಪ್ತ ಆಗುತ್ತೆ, ಸಂಸ್ಕಾರ ಕಾಲೇಜಿಂದ ಬರುವುದಿಲ್ಲ. ಮನೆಯವರಿಂದ, ಹೆತ್ತವರಿಂದ, ಉತ್ತಮರ ಸಂಸರ್ಗದಿಂದ, ಒಳ್ಳೆಯ ಸಹೋದ್ಯೋಗಿಗಳಿಂದ ನಮಗೆ ಸಂಸ್ಕಾರ ಬರ್ತದೆ. ಶಿಕ್ಷಣ ಅಂದರೆ
ಏನು? ಯಾವುದೋ ಒಂದು ವಿಷಯದ ಮೇಲೆ ಒಂದು ಪರಿಪೂರ್ಣವಾದ ಪರಿಜ್ಞಾನ, ಇಟ್ಸ್ ಅ ಸಬ್ಜೆಕ್ಟ್ ನಾಲೆಜ್, ಅದು ಶಿಕ್ಷಣ. ಆದರೆ ಸಂಸ್ಕಾರ ಎಂದರೆ ಅದು ಸದ್ಗುಣಗಳ, ಸತ್ಚಿಂತನೆಗಳ, ಸದಾಶಯಗಳ, ಸದ್ಭಾವನೆಗಳ ಅದು ಪರಿಜ್ಞಾನ. ನೋಡಿ, ಸುಶಿಕ್ಷಿತರಾಗಲಿಕ್ಕೆ ನಮಗೆ ವಿದ್ಯೆ ಬೇಕು, ಆದರೆ ಸುಸಂಸ್ಕೃತರಾಗಬೇಕಿದ್ದರೆ, ಅಂದರೆ ನಮ್ಮ ಸಂಸ್ಕರಿಸಿದ ನಮ್ಮ ಆಚಾರ ವಿಚಾರ, ಸಂಸ್ಕರಿಸಿದ ನಮ್ಮ ಆಹಾರ ಅಭ್ಯಾಸ, ಸಂಸ್ಕರಿಸಿದ ನಮ್ಮ ನಡೆನುಡಿ, ನಮ್ಮ ಯೋಚನಾ ಲಹರಿ, ನಮ್ಮ ವಿಚಾರಧಾರೆ, ವ್ಯಾಪಾರ ವ್ಯವಹಾರಗಳು ಅದು ಸಂಸ್ಕರಿಸಿದಾಗ ಮಾತ್ರ ಅದೊಂದು ಸಂಸ್ಕಾರ ಅಂತ ಅಂದುಕೊಳ್ಳುತ್ತೆ. ಉದಾಹರಣೆಗೆ ಹಾಲನ್ನು ನೀವು ಕೆಲವು ದಿನ ಇಟ್ಟುಕೊಂಡ್ರೆ ಅದು ಕೆಟ್ಟೋಗಿಬಿಡುತ್ತೆ, ಕೆಲವು ಗಂಟೆಗಳಲ್ಲಿ ಕೆಟ್ಟೋಗಿಬಿಡುತ್ತೆ. ಅದೇ ಹಾಲನ್ನು ಸಂಸ್ಕರಿಸಿದರೆ ಅದು ಮೊಸರಾಗುತ್ತೆ. ಒಂದೆರಡು ದಿನ ಇಟ್ಟುಕೊಳ್ಳಿ, ಕೆಟ್ಟೋಗಲ್ಲ, ಮತ್ತೆ ಪುನಃ ಕೆಟ್ಟು ಹೋಗ್ಬೋದು. ಅದನ್ನೇ ಸಂಸ್ಕರಿಸಿ, ಆ ಮೊಸರನ್ನು ಸಂಸ್ಕರಿಸಿ ಬೆಣ್ಣೆ ಮಾಡಿ, ಆ ಬೆಣ್ಣೆ ಒಂದು ವಾರ ಇಟ್ಟುಕೊಂಡ್ರು ಕೆಟ್ಟು ಹೋಗೋದಿಲ್ಲ. ಅದೇ ಬೆಣ್ಣೆಯನ್ನು ನೀವು ಕಾಸಿ ತುಪ್ಪ ಮಾಡಿಬಿಟ್ರೆ ತಿಂಗಳುಗಟ್ಟೆ ಇಟ್ಟುಕೊಳ್ಳಬಹುದು. ಇದಕ್ಕೆ ಹೆಸರು ಸಂಸ್ಕರಣ ಅಂತ. ಅಂದರೆ ಸಂಸ್ಕರಿಸಿದ ನಮ್ಮ ಆಹಾರ ಅಭ್ಯಾಸಗಳು, ಆಚಾರ ವಿಚಾರಗಳು, ಯೋಚನಾ ಲಹರಿಗಳು, ವಿಚಾರಧಾರೆಗಳು, ನಮ್ಮ ನಡೆನುಡಿಗಳು ಅದು ಸಂಸ್ಕಾರವಾಗಿ ಪರಿಣಮಿಸುತ್ತವೆ. ಉದಾಹರಣೆಗೆ ನಾವು ಚಿನ್ನ ಗರ್ಭದ ಅಡಿಯಲ್ಲಿ, ಭೂಮಿ ಅಡಿಯಲ್ಲಿ ಸಿಗುತ್ತೆ, ಅದನ್ನು ಹಾಗೆ ಧರಿಸಲಿಕ್ಕೆ ಆಗೋಲ್ಲ, ಅದನ್ನು ಸಂಸ್ಕರಿಸಬೇಕು, ಆಗ ಮಾತ್ರ ಧರಿಸಲು ಯೋಗ್ಯವಾದ ಆಭರಣವಾಗುತ್ತದೆ. ಈ ಕಾರಣದಿಂದ ಶಿಕ್ಷಣ ಎಂದರೆ ಶಾಲಾ ಕಾಲೇಜುಗಳಲ್ಲಿ ಪಡೆಯುವ 4 ವರ್ಷಗಳು ಕಳೆದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಸುಶಿಕ್ಷಿತನಂತ ಎನಿಸಿಕೊಳ್ಳಬಹುದು, ಆದರೆ ಸುಸಂಸ್ಕೃತನೇ ಆಗಬೇಕಾಗಿಲ್ಲ. ಆದುದರಿಂದ ಬಂಧುಗಳೇ, ಶಿಕ್ಷಣ ಅಂದರೆ ಶಾಲಾ ಕಾಲೇಜುಗಳಲ್ಲಿ 4 ವರ್ಷ ಕಳೆಯುವುದು ಮಾತ್ರ ಅಲ್ಲ, ಅಥವಾ ಪದವಿಗಳನ್ನು ಪಡೆಯುವುದು ಮಾತ್ರ ಅಲ್ಲ, ಅಥವಾ ಯಾವುದೇ ವಿಷಯದಲ್ಲಿ ಮಾಹಿತಿಗಳ ಸಂಗ್ರಹಣೆ ಮಾತ್ರ ಅಲ್ಲ. ಎಜುಕೇಷನ್ ಈಸ್ ನಾಟ್ ಓನ್ಲಿ ಗೆಟಿಂಗ್ ಇನ್ಫಾರ್ಮೇಷನ್, ಇಟ್ ಈಸ್ ಅಂಡರ್ಗೋಯಿಂಗ್ ಎ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಇನ್ ಟರ್ಮ್ಸ್ ಆಫ್ ಯುವರ್ ನಾಲೆಜ್, ಯುವರ್ ಸ್ಕಿಲ್, ಯುವರ್ ಕ್ಯಾರೆಕ್ಟರ್, ಯುವರ್ ಬಿಹೇವಿಯರ್ ಆ್ಯಂಡ್ ಯುವರ್ ಫಿಲಾಸಫಿ ಆಫ್ ಲೈಫ್. ಇವತ್ತಿನ ಮಕ್ಕಳು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ. ಹೆತ್ತವರು ಅಷ್ಟೇ, ಗುರುಗಳು ಅಷ್ಟೇ, ಕಾಲೇಜುಗಳು ಅಷ್ಟೇ, ಎಲ್ಲರಿಗೂ ಬೇಕಾಗಿದ್ದು ಅಂಕಗಳು. ಒಂದು ಮಾತನ್ನು ಹೇಳಬೇಕು ಬಂಧುಗಳೇ, ಅಂಕಗಳು ಬೇಕು, ಆದರೆ ಅಂಕಗಳೇ ಅಂತ್ಯವಲ್ಲ, ಅಥವಾ ಅಂಕಗಳೇ ಒಂದು ವ್ಯಕ್ತಿಯನ್ನು, ಒಂದು ಹುಡುಗನ ಸಾಮರ್ಥ್ಯವನ್ನು ಹೇಳೋದಲ್ಲ ಅಂತ. ಅಂಕಗಳಂದ್ರೆ ಏನು? ವೆನ್ ಯು ಗೆಟ್ ಬೋರ್ ಮಾರ್ಕ್ಸ್, ವೆನ್ ಇಟ್ ಈಸ್ ಅನ್ ಇಂಡೆಕ್ಸ್ ಆಫ್ ಯುವರ್ ಮೆಮೊರಿ ಲೆವೆಲ್, ಯುವರ್ ಮೆಮೊರಿ ಪವರ್. ಯಾವ ವಿದ್ಯಾರ್ಥಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಇದೆಯೋ ಅವನು ಚೆನ್ನಾಗಿ ಉತ್ತರ ಕೊಡ್ತಾನೆ, ಅವನು ಹೆಚ್ಚು ಅಂಕಗಳನ್ನು ಪಡಿತಾನೆ, ಅಷ್ಟೇ ಅಲ್ವಾ? ಇಟ್ ಇಸ್ ಅನ್ ಇಂಡೆಕ್ಸ್ ಆಫ್ ದ ಮೆಮೊರಿ ಲೆವೆಲ್, ಬಟ್ ನಾಟ್ ದ ಮಾರಲ್ ಲೆವೆಲ್. ಅದಕ್ಕೆ ನಾನು ಎಷ್ಟು ಕಡೆ ಹೇಳ್ತೇನೆ ವಿದ್ಯಾರ್ಥಿಗಳಿಗೆ, ನೀವು ನಿಮ್ಮ ಶಾಲಾ ಪರೀಕ್ಷೆಗಳಲ್ಲಿ ಚಿನ್ನದ ಪದಕ ಪಡ್ಕೊಂಡ್ರೆ ಸಂತೋಷ, ಪಡೆಯದಿದ್ದರೂ ಪರವಾಗಿಲ್ಲ. ಈವನ್ ಇಫ್ ಯು ಡೋಂಟ್ ಗೆಟ್ ಎ ಗೋಲ್ಡ್ ಮೆಡಲ್, ಇಟ್ ಇಸ್ ಓಕೆ. ಬಿ ಎ ಗೋಲ್ಡನ್ ಬಾಯ್ ಆ್ಯಂಡ್ ಗೋಲ್ಡನ್ ಗರ್ಲ್, ದಟ್ ಈಸ್ ಬೆಟರ್ ದೆನ್ ಎ ಗೋಲ್ಡ್ ಮೆಡಲ್ ಅಂತ. ಈ ಹಿನ್ನೆಲೆಯಲ್ಲಿ ಬಂಧುಗಳೇ, ನಮಗೆ ಸಂಸ್ಕಾರ ಬೇಕು. ಆದರೆ ಎಷ್ಟು ಜನ ಹಿರಿಯರು ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೆ, ನೀವು ಸಂಸ್ಕಾರ ಪಡೀರಿ, ಸಂಸ್ಕಾರವಂತರಾಗ್ರಿ. ಆದರೆ ಸಂಸ್ಕಾರ ಏನು ಅಂತ ಹೇಳಿಕೊಡೋದಿಲ್ಲ, ಅದರ ಬಗ್ಗೆ ಎಲ್ಲಿ ಕೂಡ ಉಲ್ಲೇಖ ಇಲ್ಲ. ಈ ಕಾರಣಕ್ಕಾಗಿ 10 ವಿಷಯಗಳನ್ನು ಹೇಳ್ತೇನೆ. ಸಂಸ್ಕಾರ ಅಂದರೆ ಏನು? ನಾನು ಆಗಲೇ ಹೇಳಿದಾಗೆ, ಒಬ್ಬನ ನಡೆನುಡಿಯಲ್ಲಿ ಒಂದು ಉತ್ಕೃಷ್ಟವಾದಂಥ ಒಂದು ನಡೆನುಡಿ, ಅದು ಸಂಸ್ಕಾರದ ಪ್ರತಿಫಲ. ಉದಾಹರಣೆಗೆ, ಹಿರಿಯರಿಗೆ ಗೌರವ, ಅತಿಥಿ ಸತ್ಕಾರ, ಅನಾಥರಿಗೆ ಅಬಲರಿಗೆ ಸಹಾಯ ಹಸ್ತ, ಇದು ಸಂಸ್ಕಾರದ ಒಂದು ರೂಪ. ನನ್ನ ಮಾತುಗಳಲ್ಲಿ ಮಧುರತೆ, ವಿನಯತೆ, ಅದು ಸಂಸ್ಕಾರ. ವಿದ್ಯಾ ದದಾತಿ ವಿನಯಂ, ಯಾರಿಗೂ ನೋವಾದಂಗೆ ಮಾತಾಡೋದು, ಅದು ಸಂಸ್ಕಾರ. ಮಾತ್ರವೇ ಅಲ್ಲ, ನನ್ನ ವಿಚಾರ ಲಹರಿಯಲ್ಲಿ ನೋಡಿ ಒಂದು ಒಳ್ಳೆಯ ಮಾತಿದೆ, ಅದೇನೆಂದರೆ ಚಿಲ್ಲರೆ ಕಾಸು ತುಂಬಿದ ಪರ್ಸು ಭಾರವಾಗಿರುತ್ತದೆ. ಅದೇ ರೀತಿಯಲ್ಲಿ ಚಿಲ್ಲರೆ ವಿಷಯಗಳನ್ನು ಹೊಂದಿದಂಥ ಮನುಷ್ಯನ ಮನಸ್ಸು ಕೂಡ ಅದು ಭಾರವಾಗಿರ್ತದೆ, ಆದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅಂದರೆ ನಮ್ಮ ವಿಚಾರಧಾರೆಗಳು ಉನ್ನತವಾಗಿರಬೇಕು, ಉತ್ಕೃಷ್ಟವಾಗಿರಬೇಕು, ಅದು ಸಂಸ್ಕಾರದ ಗುಣ. ಸಂಸ್ಕಾರ ಅಂದರೆ ಒಂದು ಉತ್ತಮವಾದ ಉದಾಹರಣೆ ಕೊಡ್ತೇನೆ. ಯಾವುದಾದ್ರೂ ಒಬ್ಬ ಹುಡುಗ, ಅವನ ಹೆತ್ತವರು ಅವನನ್ನು ಕೇವಲ ಹೋಟೆಲು, ಪಾರ್ಕು, ಪಿಕ್ಚರ್ಗೆ ಕರ್ಕೊಂಡು ಹೋಗೋದ ಹೊರತಾಗಿ ಅವನನ್ನು ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ, ಆ ಅನಾಥಾಶ್ರಮದಲ್ಲಿ ಆ ಹುಡುಗ, ಅವನು ಅಲ್ಲಿಯ ಬಡ ಮಕ್ಕಳು, ಊಟವಿಲ್ಲದೆ ಇರತಕ್ಕಂತಹ ಬಡ ಮಕ್ಕಳು ಒಂದಗಳನ್ನು ಬಿಡದೆ ಊಟ ಎಲ್ಲವನ್ನು ತಿಂದು ತಟ್ಟೆ ಖಾಲಿ ಮಾಡುವ ಹುಡುಗರನ್ನು ಕಂಡು, ಆ ಹುಡುಗ ನಾನೆಂದು ಆಹಾರದ ಪೋಲು ಮಾಡಲಾರೆ ಎಂಬ ಪರಿವರ್ತನೆ ತಂದರೆ ಅದು ಸಂಸ್ಕಾರ. ಯಾಕೆ ಹೇಳಿ? ಆ ಪೋಲು ಮಾಡುವ ಆಹಾರದ ಹಿಂದೆ ಅವನ ಅಪ್ಪನ ಶ್ರಮ ಇದೆ, ಅಮ್ಮನ ಪ್ರೀತಿ ಇದೆ, ಆ ರೈತನ ಬೆವರಿದೆ. ಯಾರ್ದೋ ಪಾಲದು ಆಹಾರದ ಪೋಲು ಸಾಮಾಜಿಕ ಅಪರಾಧ, ಅದು ಇನ್ನು ಬಡವರ ಪಾಲು ಎಂಬ ಧೋರಣೆ ಒಂದಾದರೆ ಅದು ಸಂಸ್ಕಾರ. ಅದೇ ರೀತಿಯಲ್ಲಿ ಒಂದು ವಿದ್ಯಾರ್ಥಿಯನ್ನ, ಮಗನನ್ನ ಮಕ್ಕಳು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಬೇಕು. ಹೋದ ಮೇಲೆ ಅವನು ಅಲ್ಲಿ ಇರ್ತಕ್ಕಂಥ ವೃದ್ಧರು, ಅವರ ಮಕ್ಕಳ ಆರೈಕೆ, ಅವರ ಪ್ರೀತಿ ವಿಶ್ವಾಸಗಳಿಂದ ವಂಚಿತರಾದಂತಹ ವೃದ್ಧರು ಆ ಮಕ್ಕಳನ್ನು ನೆನ್ಕೊಂಡು ಕೊರಗುತ್ತಾ ಇದ್ದಲ್ಲಿ, ಆ ಮಗು
ನಾನಂತೂ ನನ್ನ ಹೆತ್ತವರನ್ನು ಒಂದು ದಿನ ಕೂಡ ನಾನು ವೃದ್ಧಾಶ್ರಮಕ್ಕೆ ಸೇರಿಸಲಾರೆ ಎಂಬ ಸಂಕಲ್ಪ ಮಾಡಿಕೊಂಡರೆ ಅದು ಸಂಸ್ಕಾರ. ಸಂಸ್ಕಾರ ಅಂದರೆ ಪರಿವರ್ತನೆ. ಅದಕ್ಕೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ವಿದ್ಯಾರ್ಥಿಗಳ ಮನಸ್ಸು ಎಂದರೆ ಭತ್ತ ತುಂಬಿದ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಅದು ಸಂಸ್ಕಾರ. ಅದೇ ರೀತಿಯಲ್ಲಿ ಬಂಧುಗಳೇ, ನಾವು ಯಾವುದಾದ್ರೂ ಮಗುವನ್ನು ಕೇಳಿದರೆ ನಿನ್ನ ಹೀರೋ ಯಾರು ಎಂಬ ಪ್ರಶ್ನೆಗೆ ಆತ ನನ್ನ ಹೀರೋ ಕ್ರಿಕೆಟ್ ಕ್ರೀಡಾಪಟುಗಳು ಅಲ್ಲ, ಚಲನಚಿತ್ರರಂಗದ ನಟ ನಟಿಯರು ಅಲ್ಲ, ರಾಜಕಾರಣಿಗಳು ಅಲ್ಲ, ನನ್ನ ಹೀರೋ ರಾಮಾಯಣದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಹೇಳಿದರೆ ಅದು ಸಂಸ್ಕಾರ. ಯಾಕೆ ಅಂತ ಕೇಳಿದಾಗ ಅವನು ಪಿತೃವಾಕ್ಯವನ್ನು ಕ್ಷಣ ಮಾತ್ರ ಯೋಚನೆ ಮಾಡಿದಂಥ ಪರಿಪಾಲಿಸಿದಂಥ ರಾಮಚಂದ್ರ ತನ್ನ ಆಡಳಿತ ಅವಧಿಯಲ್ಲಿ ಬಹುಮತ ಸಾಲದು ಸರ್ವಾನುಮತ ಬೇಕು ಅಂತ ಹೇಳಿದಂಥ ರಾಮಚಂದ್ರ ಕೈಕೇಯಿಯನ್ನು ಅವರಿಗೆ ಅಂತ್ಯವಾದಾಗ ಎಲ್ಲರೂ ಆಕೆಯನ್ನು ನರಕಕ್ಕೆ ಕಳಿಸಬೇಕು ಅಂತ ಹೇಳಿದಾಗ ಇಲ್ಲ ಪುತ್ರವಾಯುಹೋಮದಿಂದ ಅವಳು ಹಾಗೆ ಮಾಡಿರ್ಬೋದು, ಆದರೆ ಭರತನಂಥ ಶ್ರೇಷ್ಠ ಮಗನನ್ನು ಹೆತ್ತ ತಾಯಿಗೆ ಸ್ವರ್ಗವೇ ಪ್ರಾಪ್ತಿಯಾಗಬೇಕು ಅಂತ ಹೇಳಿದವರ ಶ್ರೀರಾಮಚಂದ್ರ ಅವರು ನನ್ನ ಹೀರೋ ಅಂತ ಹೇಳಿದರೆ ಅದು ಸಂಸ್ಕಾರ. ಅದೇ ರೀತಿಯಲ್ಲಿ ಶ್ರೀಮದ್ ಭಾಗವತದ ಶ್ರೀಕೃಷ್ಣ ಪರಮಾತ್ಮ ಅವನು ನನ್ನ ಹೀರೋ. ಸ್ವಾಮಿ ವಿವೇಕಾನಂದ ಅಮೆರಿಕಕ್ಕೆ ಹೋಗಿ ಬರುವಾಗ ಅಮೆರಿಕದಲ್ಲಿ ಆ ಮಹಿಳೆ ಅಲ್ಲರಿ ನೀವು ಈಗ ಮತ್ತೆ ನಿಮ್ಮ ಕೊಂಪೆ ಆ ಕೊಚ್ಚೆ ಆ ಕೊಳಕು ತುಂಬಿದ ದೇಶಕ್ಕೆ ಹೋಗ್ತಾ ಇದ್ದಿರಲಿಲ್ಲ, ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಇಲ್ಲಿಗೆ ಬರುವಾಗ ನಾನು ದೇಶವನ್ನು ಪ್ರೀತಿಸುತ್ತಿದ್ದೆ, ಇಲ್ಲಿಂದ ಹೋಗುವಾಗ ನಾನು ನಮ್ಮ ತಾಯಿಯನ್ನು ಆರಾಧಿಸುತ್ತಿದ್ದೆ ಅಂತ ಹೇಳಿದಂಥ ವಿವೇಕಾನಂದ ನನ್ನ ಹೀರೋ ಅಂತ ಹೇಳಿದರೆ ಅದು ಸಂಸ್ಕಾರ. ಅದೇ ರೀತಿಯಲ್ಲಿ APJ ಅಬ್ದುಲ್ ಕಲಾಂ ಯಾವ ರಾಷ್ಟ್ರಪತಿ 5 ಸೂಟ್ ಕೇಸ್ಗಳ ಜೊತೆಯಲ್ಲಿ ರಾಷ್ಟ್ರಪತಿ ಹೋಗಿದ್ದರೋ ಮತ್ತು ಅಲ್ಲಿಂದ ಬರುವಾಗ 5 ಸೂಟ್ ಕೇಸಲ್ಲಿ ಬರ್ತಾರೋ, ಬರುವಾಗ ಯಾವ ಪತ್ರಕರ್ತರು ಅಲ್ಲ ಆಪ್ತು बहुत सारा आपको मेमेंटो मिल गया, अवार्ड्स मिल गया, आप क्यों नहीं लेते हैं तो ಹೇಳಿದಕ್ಕೆ नहीं वो फिर मिल गया, वो मिल गया भारत का राष्ट्रपति को, अब्दुल कलाम को नहीं, इसलिए वो राष्ट्रपति भवन में रहना चाहिए, मेरे घर में नहीं ಅಂತ ಹೇಳಿದಂಥ ಪುಣ್ಯಾತ್ಮ APJ ಅಬ್ದುಲ್ ಕಲಾಂ ಅವರು ನನ್ನ ಹೀರೋ ಅಂತ ಹೇಳಿದರೆ ಅದು ಸಂಸ್ಕಾರ. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನೋಡಿ ಸತ್ಯಕ್ಕಾಗಿ ಅವನು ಮಡದಿ ಮಕ್ಕಳನ್ನು ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ನನ್ನ ಹೀರೋ ಅಂತ ಹೇಳಿದರೆ ಅದು ಸಂಸ್ಕಾರದ ಗುಣ. ಅದೇ ರೀತಿಯಲ್ಲಿ ಯಾವ ವಿದ್ಯಾರ್ಥಿ ಪ್ರಗತಿ ಎಂದರೆ ಕೇವಲ ಬಡವರಾಗಿ ಬೆಳೆದು ಶ್ರೀಮಂತರಾಗಿ ಉಳಿದರೆ ಅದು ಪ್ರಗತಿ ಅಲ್ಲ. ಪ್ರಗತಿ ಎಂದರೆ ಕೇವಲ ಒಂದು ದೇಶದ ಆರ್ಥಿಕ ಪ್ರಗತಿ ಅಲ್ಲ, ಔದ್ಯೋಗಿಕ ಪ್ರಗತಿ ಅಲ್ಲ, ವೈಜ್ಞಾನಿಕ ಪ್ರಗತಿ ಅಲ್ಲ, ಶಸ್ತ್ರಾಸ್ತ್ರಗಳ ಪ್ರಗತಿ ಅಲ್ಲ. ಪ್ರಗತಿ ಎಂದರೆ ದೇಶದ ಪ್ರಗತಿ ಎಂದರೆ ಆ ದೇಶದ ಆಧ್ಯಾತ್ಮಿಕ ಪ್ರಗತಿ, ಧಾರ್ಮಿಕ ಪ್ರಗತಿ, ಆ ದೇಶದ ನೈತಿಕತೆ ಮೌಲ್ಯಕತೆಯ ಪ್ರಗತಿಯೇ ನಿಜವಾದ ಪ್ರಗತಿ ತಿಳ್ಕೊಂಡಿದ್ದು ಅದು ಸಂಸ್ಕಾರ. ಅದೇ ರೀತಿಯಲ್ಲಿ ನನ್ನ ಜಾತಿ ನಾನು ಜಾತ್ಯತೀತ, ನನ್ನ ಜಾತಿ ಮಾನವ ಜಾತಿ, ನನ್ನ ಕುಲ ಮನುಜ ಕುಲ, ನನ್ನ ಧರ್ಮ ಮಾನವ ಧರ್ಮ, ಪತಿತಂ ಪತಂತಂ ಪತಿಷ್ಯಂತಂ ಯ ಉದ್ಧರತಿ ಸಧರ್ಮ ಅಂತ ಯಾವ ಯುವಕ ತಿಳ್ಕೊಂಡಿರ್ತಾನೋ ಅದು ಸಂಸ್ಕಾರ. ಪತಿತಂ ಕೆಳಗೆ ಬಿದ್ದವನನ್ನು, ಪತಂತಂ ಬೀಳುತ್ತಿರುವವನನ್ನು, ಪತಿಷ್ಯಂತಂ ಬೀಳಿರುವವನು ಉದ್ಧಾರ ಮಾಡೋದು ನಿಜವಾದ ಧರ್ಮ ಅಂತ ಮಾನವತೆಯನ್ನು ಮೆರೆಯುವವನು ಅದು ಸಂಸ್ಕಾರ. ಅದೇ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿಸಿದ ದೇವರು ಒಬ್ಬನೇ ಎಂಬ ಧೋರಣೆ ಯಾವ ಯುವಕನಾದರೂ ಇದ್ದರೆ ಅದು ಸಂಸ್ಕಾರ. ಹೀಗೆ ಸಂಸ್ಕಾರಗಳ ಬಗ್ಗೆ ನಾವು ಹಲವಾರು ಮಾತುಗಳನ್ನು ಹೇಳಬಹುದು ಬಂಧುಗಳೇ. ಅದೇ ರೀತಿಯಲ್ಲಿ ಯಾವ ವಿದ್ಯಾರ್ಥಿ ನನ್ನ ದೇಶ ಕವಿ ಬರೀತಾನೆ, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೂ, ಗಂಗೆ ಹಿಮಾಲಯವಿದ್ದರೂ, ಗಿರಿ ಪರಂಪರೆ ಇದ್ದವು, ಏನು ಪ್ರಯೋಜನ ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದರೆ ಎಂಬ ಧೋರಣೆ ಯಾವ ಯುವಕನಲ್ಲಿದೆಯೋ ಅದು ಸಂಸ್ಕಾರ. ದೇಶ ಪ್ರೇಮ ನೋಡಿ, ನಾವು ಇವತ್ತು ಓಡಾಡುತ್ತಿರುವುದು ನಮ್ಮ ದೇಹದ ಬಲದಿಂದ, ಆದರೆ ನನ್ನ ದೇಹದಲ್ಲಿ ಬಂದಿರುವುದು ಆ ಒಂದು ರೈತನ ಆಹಾರ ಬಲದಿಂದ ಅಂತ ಯಾರು ಯೋಚನೆ ಮಾಡ್ತಾನೋ ಅದು ಸಂಸ್ಕಾರ. ಅದೇ ರೀತಿಯಲ್ಲಿ ಇವತ್ತಿನ ನಮ್ಮ ರಾಷ್ಟ್ರಧ್ವಜ ಹಾರ್ತಾ ಇರೋದು ಅದು ಗಾಳಿಯ ಬಲದಿಂದ ಮಾತ್ರ ಅಲ್ಲ, ಆ ಯೋಧರ ತ್ಯಾಗ ಬಲದಿಂದ ತಿಳ್ಕೊಂಡು ಏನಾದರೂ ರೈತ ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾಗುತ್ತೆ, ಯೋಧ ಕೈ ಕೊಟ್ಟರೆ ನಾವು ಮಣ್ಣು ಪಾಲಕ್ಕಾಗುತ್ತೆ, ಅವರಿಗೆ ಮೊದಲೇ ನಮ್ಮಂತ ಯಾವ ಯುವಕ ತಿಳ್ಕೊಳ್ತಾನೋ ಅದು ಸಂಸ್ಕಾರ. ಹೀಗೆ ನಮ್ಮ ನಡೆ ನುಡಿಯಲ್ಲಿ ಆಚಾರ ವಿಚಾರದಲ್ಲಿ ನಾವು ಸಂಸ್ಕಾರವನ್ನು ಕಳಿಸಬೇಕು ಅನ್ನುವಂಥ ವಿವರಣೆ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಆ ಕಾರಣಕ್ಕಾಗಿ ಬಂಧುಗಳೇ, ಏನಾದರೂ ಮಾಡಿ ಹೇಗಾದರೂ ಮಾಡಿ ಮಕ್ಕಳಿಗೆ ಆಸ್ತಿ ಗೀಸ್ತಿ ಮಾಡಿ ಇಡೋದು ಅವಶ್ಯಕತೆ ಇಲ್ಲ. ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡೋಣ. ಬಾಲ್ಯದಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನು ತುಂಬಿದಂತೆ ಅವರಿಗೆ ಸಂಸ್ಕಾರ ಮತ್ತು ಸಂಸ್ಕಾರವನ್ನು ಕೂಡ ನಾವು ತುಂಬೋಣ ಅಂತ ಹೇಳುತ್ತಾ, ನಮ್ಮ ಬದುಕು ಇರುವುದು ಬಾಳಲು ಬಳಲು ಅಲ್ಲ, ಸವೆಯಲು ಅಲ್ಲ, ಸಂತಸ ಪಡಲು ಸಂಕಟ ಪಡಲು ಅಲ್ಲ, ಬದುಕು ಸಂಭ್ರಮವಾಗಬೇಕು, ಸಂಗ್ರಾಮವಾಗಬಾರದು ಅನ್ನೋ ದೃಷ್ಟಿಯಿಂದ ನಮ್ಮ ಜೀವನದ ಉದ್ದೇಶ ಬಿ ಗುಡ್ ಆ್ಯಂಡ್ ಡೂ ಗುಡ್, ದ್ಯಾಟ್ ಈಸ್ ಸಂಸ್ಕಾರ ಅಂತ ಹೇಳುತ್ತಾ ನಾವು ಬೆರೆಸಿಕೊಳ್ಳೋಣ. ಮುಖಕ್ಕೆ ಮಂದಹಾಸ ಬೆರೆಸಿಕೊಳ್ಳೋಣ, ಮಾತಿಗೆ ಮಮತೆ ಘನತೆ ಬೆರೆಸಿಕೊಳ್ಳೋಣ, ಅಧಿಕಾರಕ್ಕೆ ಅನುಕಂಪ, ಸಂಬಂಧಗಳಿಗೆ ಸೌಹಾರ್ದತೆ, ಅದೇ ರೀತಿಯಲ್ಲಿ ವಿದ್ಯೆಗೆ ವಿನಯ,
ವಿಜ್ಞಾನಕ್ಕೆ ಸುಜ್ಞಾನ, ಶಿಕ್ಷಣಕ್ಕೆ ಸಂಸ್ಕಾರ ಬೆಳೆಸುತ್ತಾ ಹೋದಂತೆ ಆಧುನಿಕತೆಗೆ ಕೊಂಚ ಆಧ್ಯಾತ್ಮಿಕತೆ, ಲೌಕಿಕತೆಗೆ ಧಾರ್ಮಿಕತೆ, ಹಾಗೆ ವೈಜ್ಞಾನಿಕತೆಗೆ ವೈಚಾರಿಕತೆಯನ್ನು ಬೆರೆಸಿಕೊಳ್ಳೋಣ. ಹೀಗೆ ಒಂದೊಂದು ಬೆರೆಸ್ತಾ ಹೋದರೆ ನಾವು ನಿಜವಾಗಿ ಸುಸಂಸ್ಕೃತರಾಗಬಲ್ಲವೆವು. ಶಿಕ್ಷಣದ ಜೊತೆ ನಾವು ಸುಸಂಸ್ಕೃತರು ಆಗಿಬಿಟ್ಟರೆ ನಾವು ದೇಶದ ದೊಡ್ಡ ಆಸ್ತಿ ಆಗುತ್ತೇವೆ. ಯಾಕೆಂದರೆ ದೇಶದ ಹೆಸರನ್ನು ಹೆಚ್ಚಿಸಬೇಕಾದವರು ದೇಶವಾಸಿಗಳು, ಗುರುಗಳ ಹೆಸರನ್ನು ಹೆಚ್ಚಿಸಬೇಕಾಗಿದ್ದವರು ಶಿಷ್ಯರು, ಹಾಗೆಯೇ ಹೆತ್ತವರ ಹೆಸರನ್ನು ಹೆಚ್ಚಿಸಬೇಕಾಗಿದ್ದವರು ಮಕ್ಕಳು. ಅಂತಹ ಮಕ್ಕಳು, ಶಿಕ್ಷಕರು, ದೇಶವಾಸಿಗಳು ನಾವಾಗೋಣ. ನಮಸ್ಕಾರ.